ನೀಡಿರ್ತಕ್ಕಂಥ ಜಾಗದಲ್ಲಿ ಬಾಬಾ ಸಾಹೇಬ್ ಪುತ್ಥಳಿ ನೀಡೋ ವಿಚಾರವಾಗಿ ನಮ್ಮ ಎಲ್ಲ ಬಿಡದಿ ಮತ್ತು ರಾಮನಗರ ಜಿಲ್ಲಾ ದಲಿತ ಸಮುದಾಯಗಳ ಹೋರಾಟಗಾರರ ಸಮೇತವಾಗಿ ಹೋರಾಟನ ಹಮ್ಮಿಕೊಂಡಿರೋ ಸಲುವಾಗಿ ಪೂರ್ವಭಾವಿ ಸಿದ್ಧತೆಗೆ ಇದೇ ಭಾನುವಾರ ನಾಡಕಚೇರಿಯಲ್ಲಿ ಎಲ್ಲರೂ ಕೂಡ ಸಭೆ ಕರೀತಾ ಇದ್ದೀವಿ. ಈ ಸಭೆಗೆ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅನುಯಾಯಿಗಳು, ಅಭಿಮಾನಿಗಳು, ಎಲ್ಲ ದಲಿತ ಪರ ಸಂಘಟನೆಗಳು, ರೈತಪರ ಸಂಘಟನೆಗಳು, ಎಲ್ಲ ಮಹಿಳಾ ಸಂಘಟನೆಗಳು ಈ ಒಂದು ಸಭೆಗೆ ಬರಬೇಕಾಗಿ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇದೇ ನಾಡ ಕಚೇರಿಯಲ್ಲಿ ಭಾನುವಾರ ದಿನ ದಯವಿಟ್ಟು ಎಲ್ಲ ದಲಿತರು ಒಬ್ಬೊಬ್ಬರು ಒಂದು 5 ಜನ ಕರ್ಕೊಂಡ್ಬಂದು ದಯವಿಟ್ಟು ಈ ಸಭೆನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ನಿಜವಾದ ಬಾಬಾ ಸಾಹೇಬ್ ಸಿದ್ಧಾಂತ ಹೊಂದ್ಕೊಂಡು ಸಭೆಗೆ ಬಂದಿದ್ದೀವಿ. ಕೆಲವು ಜನ ನಾವು ಹೆಸರಲ್ಲಿ ಹೋಗಲ್ಲ, ಇವತ್ತು ಹಿಂದೆ ಹೋದಂತ ನಾವೆಲ್ಲರೂ ಕೂಡ ಮೋಸ ಹೋಗಿದ್ದೀವಿ. ಮುಂದೆ ಮೋಸ ಹೋಗುವಂತ ಮಾತಿಲ್ಲ. ದಯವಿಟ್ಟು ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಮತ್ತೆ ಈ ಪುತ್ಥಳಿ ವಿಚಾರವಾಗಿ ಯಾರು ಶಕ್ತಿಯುತವಾಗಿ ನಿಂತಿದ್ದಾರೆ ಪ್ರತಿ ಹಳ್ಳಿಗೂ ನಾವೇ ಕರೆ ಕೊಟ್ಟು ಇಡೀ ರಾಜ್ಯದುದ್ದಕ್ಕೂ ಈ ಬಿಡಿಯೋಗಳಿಗೆ ಕರೆಸಿ ರಾಜ್ಯ ಮಟ್ಟದ ಹೋರಾಟವನ್ನು ಮಾಡಲಿಕ್ಕೆ ನಾವು ಪೂರ್ವಭಾವಿ ಸಭೆನ ಇದೇ ಬಂದ ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ನಿಜವಾದ ಅಭಿಮಾನಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮುಂದೆ ನಾವು ಬದುಕ್ತಾ ಇರೋದು. ಯಾವ ರಾಜಕಾರಣಿ ವಿಚಾರಗಳಾಗಿರ್ಬೋದು, ಯಾವ ಸಿದ್ಧಾಂತ ಹೊಂದಿರೋಂಥದ್ದಲ್ಲ. ನಾವು ನಿಜವಾದ ಅಂಬೇಡ್ಕರ್ ಅನುಯಾಯಿಗಳು ತಾವೆಲ್ಲರೂ ಕೂಡ ಈ ಇದೇ ಭಾನುವಾರ ಪೂರ್ವಭಾವಿ ಸಭೆಗೆ ಹೋರಾಟಕ್ಕೆ ಕರೆ ಕೊಡ್ತಾ ಇರೋದು. ಇದು ಯಾವುದೇ ತರಹದ ಶಾಂತಿ ಸಭೆಗಾಗ್ಲಿ ಮತ್ತೆ ಇನ್ನೊಂದು ಹೋಗಿ ಕೇಳುವಂತ ಸಭೆಗಾಗ್ಲಿ ನಾವು ಕರೀತಿಲ್ಲ. ಇದು ಹೋರಾಟಕ್ಕೆ ದಿನಾಂಕವನ್ನು ನಿಗದಿಪಡಿಸಲಿಕ್ಕೆ ಈಗಾಗಲೇ ನಾವು ಪಾಂಪ್ಲೆಂಟ್ ಕೂಡ ರೆಡಿ ಮಾಡಿದ್ದೀವಿ. ರಾಜ್ಯ ಮಟ್ಟದ ನಾಯಕರು ಕೂಡ ನಾವು ಇನ್ಫಾರ್ಮೇಶನ್ ಮಾಡಿದ್ದೀವಿ. ಇಡೀ ರಾಜ್ಯ ಬಿಡದಿ ಹೋಬಳಿಗೆ ಬಂದು ನಮ್ಗೆ ಏನು ಮಾತನ್ನ ಕೊಟ್ಟಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಮಾಡಬೇಕು ಅಂತ ಹೇಳಿ ನಮ್ಗೆ ಮಾರಾಣವರು ಒಂದು ಮಾತು ಕೊಟ್ಟಿದ್ರು. ಆ ಮಾತನ್ನ ತಪ್ತಾ ಇರೋದು ಒಂದು ನಮ್ಮ ಭಾವನೆ ಇದೆ. ಆ ಭಾವನೆಗೆ ವಿರುದ್ಧವಾಗಿ ನಾವು ಇಲ್ಲಿನ ಶಾಸಕ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ಇಡೀ ರಾಜ್ಯದ ಸಂಘಟನೆಗಳನ್ನ, ದಲಿತ ಪರ ಸಂಘಟನೆಗಳನ್ನ, ಇಡೀ ರಾಜ್ಯ ನಾಯಕರನ್ನ ಬಿಡದಿ ಕರೆಸಿ ಅವ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಎಲ್ಲರೂ ಕೂಡ ರೆಡಿ ಇದ್ದೀವಿ. ಯಾವುದೇ ರಾಜಕಾರಣ ಇಲ್ಲ. ನಮ್ಗೆ ಒಂದೇ ಗೊತ್ತಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ. ಅವ್ರ ಅವಮಾನ ಆಗಿದೆ, ಸಮುದಾಯಕ್ಕೆ ಎಲ್ಲ ಒಂದ್ ಕಡೆ ಅಗೌರವವಾದ ಕೆಲಸ ಆಗಿದೆ. ಹಾಗಾಗಿ ತಾವೆಲ್ಲರೂ ಇಡೀ ಬಿಡದಿ ಹೋಬಳಿಯ ಎಲ್ಲ ಮುಖಂಡರುಗಳು ಬಂದು ಈ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹೋರಾಟಕ್ಕೆ ದಿನಾಂಕವನ್ನು ನಿಗದಿಪಡಿಸಿ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ಎಲ್ಲ ದಲಿತ ಪರ ಸಂಘಟನೆ ಕೂಡ ಭಾಗಿಯಾಗಿದ್ದೀವಿ. ಇವತ್ತಿನ ಈ ಸಭೆ ನಿಮ್ಗೆ ಮೆಚ್ಚುಗೆ ಕೊಡುವಂತ ಸಭೆ ಆಗಿದೆ. ದಯವಿಟ್ಟು ಎಚ್ಚೆತ್ಕೊಂಡು ಈ ಸಭೆಗೆ ನಮ್ಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ನೀವು ಹೋರಾಟದ ಮುಂಚೆ ನೀವು ಪುತ್ಥಳಿಯನ್ನ ನಮ್ಮ ಬೈಮಳ ಕ್ಲಾಸಲ್ಲಿ ಆಗಲಿ ಅಂತ ನೀವೇ ಒಂದು ಮಾಧ್ಯಮದ ಮುಖಾಂತರ ಕೊಟ್ಕೊಂಡ್ರೆ ನಮ್ಗೆ ಇನ್ನೂ ಒಳ್ಳೆಯದು. ಈ ಸಭೆನ ನಾವು ಮುಂದೂಡಿಕೆ ಆಗ್ತಾ ಇಲ್ಲ. ಭಾನುವಾರ ಸಭೆ ಮಾಡೇ ಮಾಡ್ತೀವಿ. ಎಲ್ಲರೂ ಕೂಡ ಬನ್ನಿ, ಯಾರಿಗೂ ಎಲ್ಲೋ ಅವಶ್ಯಕತೆ ಇಲ್ಲ. ನಮ್ಮ ಸಮುದಾಯ ಬಂಧುಗಳೇ, ದಿನಾಂಕ 16/11/2025 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಬಿಡದಿ ನಾಡ ಕಚೇರಿ ಸಭಾಂಗಣದಲ್ಲಿ ದಲಿತರ ಹೋರಾಟದ ವಿಚಾರವಾಗಿ ಬಾಬಾ ಸಾಹೇಬ್ ವಿಚಾರವಾಗಿ ಪುತ್ಥಳಿಯನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಮಾಡದೇ ಇರೋ ವಿಚಾರವಾಗಿ ಆ ದಿನ ಪೂರ್ವಭಾವಿ ಸಭೆಯನ್ನ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ದಿನಾಂಕದಂದು ಸಭೆಯನ್ನ ಕರೆಯಲಾಗಿದೆ. ಆ ಸಭೆಯಲ್ಲಿ ಹೋರಾಟದ ದಿನಾಂಕವನ್ನ ನಿಗದಿ ಮಾಡಬೇಕು ಅಂತ ತಮ್ಮೆಲ್ಲರನ್ನು ಕರೀತಾ ಇದ್ದೀವಿ. ಹಾಗಾಗಿ ತಾವೆಲ್ಲರೂ ಭಾಗವಹಿಸಿ ತಮ್ಮ ಸಲಹೆ ಮತ್ತು ಸೂಚನೆಗಳನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾನುವಾರ ಏನು ನಮ್ಮ ದಲಿತ ನಾಯಕರು, ಕಾರ್ಯಕರ್ತರು, ಅಧ್ಯಕ್ಷರುಗಳು, ಕಾರ್ಯಕರ್ತರು ಯಾರಿದ್ದಾರೆ ಅವರೆಲ್ಲರೂ ಹೋರಾಟಕ್ಕೆ ಕರೆ ನೀಡುವ ದಿನ ಆಗಿರ್ತದೆ ಭಾನುವಾರ. ಈ ಹೋರಾಟ ಹೆಂಗಿರ್ತದೆ ಅಂತಂದರೆ ಒಬ್ಬ MLA ಅಡೆ ಕಿಳಿಸೋ ಗಂಟ ಏರ್ಸೋ ಗಂಟ ಇರ್ತದೆ ಈ ಹೋರಾಟ. ನಮಗೆ ಈ MLA ಹೋದರೆ ಇನ್ನೊಬ್ಬ MLA ಬರ್ತಾರೆ. ನಮಗೆ ಯಾವುದು ರಾಜಕೀಯ ಶಾಶ್ವತವಲ್ಲ. ನಮಗೆ ಅಂಬೇಡ್ಕರ್ ಪುತ್ಥಳಿನ ಬೈರ್ಮಂಗಲ ಕ್ಲಾಸಲ್ಲಿ ಇರಬೇಕು ಅಂತ ನಮ್ಮ ಹೋರಾಟ ಎದ್ದಿದ್ದೀವಿ. ಹೋರಾಟ ಮಾಡೋಕ್ಕೆ ಏನೇ ಸತಾಗತಿ ಏನೇ ಹೋರಾಟ ಆಗಲಿ ಬೈರ್ಮಂಗಲ ಕ್ಲಾಸಲ್ಲಿ ನಮ್ಮ ಅಂಬೇಡ್ಕರ್ ಪುತ್ಥಳಿನ ಮಡಗಬೇಕು. ಇಲ್ಲೂ ಮಡಗಕ್ಕಾಗಲ್ಲ ಅನ್ನೋ ಕ್ಷೇತ್ರದ ಬಾಲಕೃಷ್ಣರವರು ಅವರೇನೇ ಜಾಗ ಕೊಡ್ತೀನಿ ಅಂತ ಹೇಳಿರೋದು. ನಾವೇನು ಹೋಗಿರಲಿಲ್ಲ ಜಾಗ ಕೇಳಕ್ಕೆ, ಪುತ್ಥಳಿ ಮಾಡಬೇಕು ಅಂತಲೂ ನಾವ್ಯಾರು ಹೋಗಿರಲಿಲ್ಲ. ಅವರು ಮುಂದೊಂದು ದಿನಗಳಲ್ಲಿ ಎಚ್ಚೆತ್ಕೊಂಡು ನಮ್ಮ ಅಂಬೇಡ್ಕರ್ ಹಬ್ಬಕ್ಕೆ ನಮಗೆ ಒಳ್ಳೇದಾಗುವಂಗೆ ಆಶೀರ್ವಾದ ಮಾಡಿದ್ರೆ ನಮ್ಮ ಜನ ಎಲ್ಲ ಶಾಂತಿ ಸಂವಿಧಾನದಿಂದ ಸ್ವಾಭಿಮಾನಕ್ಕೋಸ್ಕರ ಇರ್ತಾರೆ. ಇಲ್ಲ ಅಂತ ಅಂದ್ರೆ ಬಂಧುಗಳೇ,
ಏನು ಈ ಬಿಡದಿ ಭಾಗದಲ್ಲಿ ನಮ್ಮ ದಲಿತರಿಗಾಗಿರುವಂತಹ ಮಹಾಮೋಸ ಅಂತಲೇ ಹೇಳ್ಬೋದು. ಹಿಂದೆ ನಮ್ಮ ಶಾಸಕರು ಕೊಟ್ಟಂತ ಆಶ್ವಾಸನೆಗಳು ಇವತ್ತು ಕೇವಲ ಆಶ್ವಾಸನೆಗಳಾಗಿ ಉಳಿದಿದೆ. ಆ ಮಾತಿಗೆ ತಪ್ಪಿರೋ ಕಾರಣ ಇವತ್ತು ಈ ಬಿಡದಿ ಭಾಗದಲ್ಲಿ ನಮ್ಮ ಮುಖಂಡರುಗಳೆಲ್ಲ ಸೇರಿಕೊಂಡು ಒಂದು ಹೋರಾಟಕ್ಕೆ ಕರೆ ಮಾಡಲು ಒಂದು ಪೂರ್ವ ಸಿದ್ಧತೆಯ ಒಂದು ಸಭೆಯನ್ನು ಕರೆದಿರ್ತಾರೆ ಭಾನುವಾರ. ಎಲ್ಲರೂ ದಯಮಾಡಿ ಈ ಭಾಗದ ಎಲ್ಲ ನನ್ನ ದಲಿತ ಮುಖಂಡರುಗಳು ಹಾಗೂ ನನ್ನ ಬಂಧುಗಳು ಈ ಹೋರಾಟಕ್ಕೆ ತಮ್ಮ ಕೈಯಾದಂತ ಸಪೋರ್ಟ್ ಅನ್ನು ಮಾಡಿ ಈ ಭಾಗದ ದಲಿತರ ಬಲವನ್ನು ಬಲಪಡಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ. ಏನು ಬೈರಮಂಗಲ ಕ್ಲಾಸ್ನಲ್ಲಿ ಶಾಸಕರು ನಮಗೆ ಅಂಬೇಡ್ಕರ್ ಅವರ ಪುತ್ಥಳಿನ ನಿಲ್ಲಿಸ್ತೀವಿ ಅಂತ ಅಂದ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದು, ಅದಕ್ಕೆ ಸ್ಥಳ ನಿಗದಿ ಮಾಡಿ ಅಂತ ಅಂದ್ಬಿಟ್ಟು ಪುರಸಭೆ ಮತ್ತು ಮಸ್ನಾಯಕಳ್ಳಿ ಪಂಚಾಯತಿ ಎರಡೂ ಕೂಡ ಅರ್ಜಿಗಳನ್ನ ದಲಿತ ಮುಖಂಡರ ಮುಖಾಂತರ ಕೊಟ್ಟು ಆ ಪುತ್ಥಳಿ ಜಾಗದಲ್ಲಿ ಪುತ್ಥಳಿ ಮಾಡ್ತೀವಿ ಅಂತ ಮಾತು ಕೊಟ್ಟಾದ್ಮೇಲೆ ಮುಂದಿನ ದಿನಗಳಲ್ಲಿ ಈ ಪುತ್ಥಳಿ ನಿಲ್ಲಿಸುವಂತ ಸಂದರ್ಭ ಬಂದಂತ ಟೈಮಲ್ಲಿ ಕೆಂಪೇಗೌಡರ ಪುತ್ಥಳಿನ ತಂದು ಅಲ್ಲಿ ಅಚಾನಕ್ ಆಗಿ ನಿಲ್ಲಿಸಿರೋದಂತ ಉದ್ದೇಶವಾಗಿ ನಾವು ಎಲ್ಲರೂ ಹೋರಾಟಕ್ಕೆ ನಿಂತಾಗ ಈ ಹೋರಾಟಕ್ಕೆ ನಮಗೆ ಬೆಲೆ ಸಿಗ್ತಾ ಇರೋ ಒಂದೇ ಒಂದು ಕಾರಣದಿಂದ ಪ್ರತಿಯೊಬ್ರು ಕೂಡ ಅಲ್ಲಿ ಪುತ್ಥಳಿ ಸ್ಥಾಪನೆ ಮಾಡೋಕ್ಕೋಸ್ಕರ ಎಲ್ಲ ಏನು ಬಿಡದಿ ಹೋಗ್ಲಿ ಜನಾಂಗ, ದಲಿತ ಜನಾಂಗ ಏನಿದೀವಿ ಪ್ರತಿಯೊಬ್ರು ಅಲ್ಲಿ ಬಂದು ಹೋರಾಟಕ್ಕೆ ನಿಂತ್ಕೊಂಡು ಅಲ್ಲಿ ಪುತ್ಥಳಿ ಸ್ಥಾಪನೆ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕಾಗಿ ಒಂದು ಅರಿವಾಗಬೇಕಾಗಿದೆ. ಆ ಅರಿವಿಗೋಸ್ಕರ ಭಾನುವಾರ ನಾಡ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ಕರೆದಿದ್ದು ಹೋರಾಟದ ರೂಪುರೇಷೆಗಳು ಏನಿದ್ರು ಅದ್ರಲ್ಲಿ ಹಂಚ್ಕೋಬೇಕಾಗಿರೋ ಸನ್ನಿವೇಶ ಸೃಷ್ಟಿಯಾಗಿರೋದ್ರಿಂದ ದಯವಿಟ್ಟು ಬಿಡದಿ ಭಾಗದ ಎಲ್ಲ ದಲಿತ ಸಮುದಾಯದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಹಾಗೂ ಸ್ಥಳೀಯ ಮುಖಂಡರು ಆಗಿರ್ಬೋದು, ನಿಮ್ಮೂರಲ್ಲಿ ಇರ್ತಕ್ಕಂಥ ಅಣ್ಣತಮ್ಮದಿನ ಕರ್ಕೊಂಡ್ಬಂದು ಈ ಸಭೆನ ಯಶಸ್ವಿ ಮಾಡಿ ಮುಂದಿನ ಚಳವಳಿನ ಎಳೆಯೋದಕ್ಕೆ ಪ್ರಯತ್ನ ಪಡೋದಕ್ಕೆ ಪ್ರತಿಯೊಬ್ಬರನ್ನು ಕೈ ಜೋಡಿಸಿ ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ. ಜೈ ಈ ಹೋರಾಟ ಸಮಿತಿ ವತಿಯಿಂದ ನಾವೇನಿಲ್ಲೆಲ್ಲ ಸೇರಿ ಒಂದು ಸಭೆಯನ್ನ ಮಾಡಿದ್ವಿ. ಬಹಳ ತಾಳ್ಮೆ, ಬಹಳ ಸೌಹಾರ್ದದಿಂದ ನಾವು ಕಾದು ನೋಡುವಂಥ ತಂತ್ರವನ್ನ ಮಾಡ್ತಾ ಬಂದ್ವಿ. ಆದರೆ ಇವತ್ತಿಗೂ ಸಹ, ಇಲ್ಲಿವರೆಗೂ ಸಹ ಯಾವುದೇ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಮಾನ್ಯ ಶಾಸಕರಾದಂಥ ಬಾಲಣ್ಣ ಅವರು ಸಮಯವನ್ನ ಕೇಳ್ತಾ ಆ ಸಮಯವನ್ನು ಸಹ ನಾವು ಕೊಟ್ಟಿದ್ರು ಸಹ ಇವತ್ತಿನವರೆಗೂ ಆ ಒಂದು ಕೆಲಸವನ್ನ ಮಾಡಲಿಲ್ಲ. ಇನ್ನು ಕಾದು ನೋಡುವ ತಂತ್ರಕ್ಕೆ ನಾವು ನೀರಿರೋದು ಹೋರಾಟದ ಕಡೆ ನಾವು ಮುನ್ನುಗ್ತಾ ಇದ್ವಿ. ನಮ್ಮ ಹೋರಾಟ ಒಂದೇ, ನಾವು ಯಾರ ವಿರುದ್ಧವೂ ಅಲ್ಲ, ನಾವು ಯಾವ ಏನು ನಾಡಪ್ರಭು ಕೆಂಪೇಗೌಡ ವಿರುದ್ಧವೂ ಅಲ್ಲ, ನಾವು ಯಾವ ಸಮುದಾಯದ ವಿರುದ್ಧವೂ ಅಲ್ಲ. ನಮ್ಮ ಹೋರಾಟ ಒಂದೇ, ಬೈರಮಂಗಲ ಕ್ರಾಸ್ನಲ್ಲಿ ಶಾಸಕರು ಏನು ನಿಗದಿ ಮಾಡಿದಂತ ಸ್ಥಳದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡಲೇಬೇಕು. ಇದು ನಮ್ಮ ಎಲ್ಲ ಒತ್ತಾಯ. ಒಂದು ವೇಳೆ ಬಾಬಾ ಸಾಹೇಬರು ಏನು ಅಲ್ಲಿ ನಾವು ಸ್ಟ್ಯಾಚ್ಯೂ ನಿಲ್ಸಕ್ಕಾಗಲ್ಲ, ನಾಡಪ್ರಭು ಕೆಂಪೇಗೌಡರು ಸ್ಟ್ಯಾಚ್ಯೂ ನಿಂತುಬಿಟ್ಟಿದೆ, ಹಾಗಾಗಿ ನಿಲ್ಸಕ್ಕಾಗಲ್ಲ ಅಂತ ಅವ್ರೇನಾದ್ರು ಹೇಳಿಕೆ ಕೊಡೋದಿದ್ರೆ ಬಾಬಾ ಸಾಹೇಬ್ ನಿಂತ್ಕೊಂಡ್ರೆ ಏನಾದ್ರು ಕೆಂಪೇಗೌಡರಿಗೆ ಮೈಲಿಗೆ ಆಗುತ್ತಾ? ಇದನ್ನ ದಯಮಾಡಿ ತಿಳಿಸ್ಬೇಕು. ಪ್ರೆಸ್ ಮೀಟ್ ಅಲ್ಲಿ ಅವರು ಓಪನ್ ಆಗಿ ಹೇಳಿ, ನಾವು ಅಲ್ಲಿ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿ ನಾವು ಕೇಳಕ್ ಹೋಗಲ್ಲ. ಹಾಗಾಗಿ ನಮ್ಮ ಹಕ್ಕೊತ್ತಾಯ ಒಂದೇ, ಇಡೀ ರಾಜ್ಯದಲ್ಲಿ ಇದನ್ನ ನಾವು ಬಹಳ ಪ್ರಾಮಾಣಿಕವಾಗಿ ಸಂಘಟನೆ ಕಟ್ಕೊಂಡು ಚಳವಳಿಯನ್ನ ನಾವು ಮಾಡ್ತಾ ಇದ್ದೀವಿ. ಈ ಚಳವಳಿಯ ಉದ್ದೇಶ ಒಂದೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೈರಮಂಗಲ ಕ್ರಾಸ್ನಲ್ಲಿ ಆಗ್ಬೇಕು. ಇದು ನಮ್ಮ ಒತ್ತಾಯ. ಹಾಗೆ ಇದು ನಮ್ಮ ಅಸ್ಮಿತೆ, ಈ ದಲಿತ ಸಮುದಾಯದ ಅಸ್ಮಿತೆಯನ್ನ ನಾವು ಕಾಪಾಡಿಕೊಳ್ಳುವಂತ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿದೆ. ಈ ಒಂದು ಉತ್ತರವನ್ನ ನಾವು ಕಾಯ್ತಿದ್ವಿ. ಇಲ್ಲಿವರೆಗೂ ನಮ್ಗೆ ಉತ್ತರ ಸಿಕ್ಕಿಲ್ಲ. ಈಗ ನಾವು ಹೋರಾಟಕ್ಕೆ ಕರೆ ನೀಡ್ತಾ ಇದ್ದೀವಿ. ನಮ್ಮ ಸ್ವಾಭಿಮಾನಕ್ಕೋಸ್ಕರವಾಗಿ ನಾವು ಹೋರಾಟವನ್ನ ಕೈಗೊಳ್ತಾ ಇದ್ದೀವಿ. ನಮ್ಮ ಹೋರಾಟದ ದಿಕ್ಕು ಏನು ಅಂತ ಈಗ ಎಲ್ಲ ನಮ್ಮ ನಾಯಕರು ಮಾತಾಡಿದ್ದಾರೆ. ನಮ್ಮ ಹೋರಾಟಕ್ಕೆ ಜಯ ಸಿಗೋವರೆಗೂ ಸಹ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.